ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ಸ್ಪರ್ಧಾರ್ಥಿಗಳಿಗೆಲ್ಲ ಒಂದು ಭರವಸೆಯ ಬೆಳಕು, ಆಶಾ ಕಿರಣ, ಹಾಗೆ ನಂಬಿಕೆಯನ್ನು ಮೂಡಿಸತಕ್ಕಂತಹ ಒಂದು ನೋಟಿಫಿಕೇಷನ್ ನಿನ್ನೆ ಸಂಜೆ ಬಿಡುಗಡೆ ಆಗಿದೆ. ಅದೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿ ಕುರಿತಾಗಿ ಅಲ್ವಾ. ಈ ಒಂದು ಎಕ್ಸಾಮನ್ನು ನಡೆಸ್ತಕ್ಕಂತಹ ಒಂದು ಸಂಸ್ಥೆ ಅಂದರೆ KEA, ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅಲ್ವಾ. ಈ ಒಂದು ಹುದ್ದೆ ಯಾರೆಲ್ಲ ಇದುವರೆಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸ್ಟಡಿ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಕೂಡ ಏನಾಗಿದೆ, ಒಂದು ಭರವಸೆಯ ಬೆಳಕನ್ನು ಮೂಡಿಸಿದೆ. ಏಕೆಂದರೆ ಸುಮಾರು ವರ್ಷಗಳಿಂದ ಯಾವುದೇ ನೇಮಕಾತಿ ಆಗದೆ ತುಂಬ ವರ್ಷಗಳಿಂದ ಕಾಯ್ತಾ ಇರತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಏನಾಗಿದೆ, ಒಂದು ಸರ್ಕಾರದ ಮೇಲೆ ನಂಬಿಕೆ ಬಂದಂತಾಗಿದೆ ಅಲ್ವಾ. ಇನ್ನಿತರೆ ಬೇರೆ ಹುದ್ದೆಗಳನ್ನು ಕೂಡ ಕರಿಬೋದು ಅಂತಕ್ಕಂಥ ಅಲ್ವಾ, ಕಾಲ್ಫರ್ ಮಾಡ್ಬೋದು ಅಂತಕ್ಕಂಥ ಒಂದು ನಂಬಿಕೆ ಈ ಒಂದು ನೋಟಿಫಿಕೇಷನಿಂದ ನಮಗೆ ಬಂದಂಗಾಗಿದೆ ಅಂತೇಳಿ ಹೇಳ್ಬೋದು. ಸೊ ಫ್ರೆಂಡ್ಸ್, ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ. ಬಿಕಾಸ್ ಟೈಮ್ ತುಂಬ ಶಾರ್ಟೇಜ್ ಇದೆ ಅಲ್ವಾ. ಕೇವಲ 56 ದಿನಗಳು ಮಾತ್ರ, ಹತ್ತತ್ರ 2 months ಅಷ್ಟೇ ರಿಮೈನಿಂಗ್ ಇರ್ತಕ್ಕಂಥದ್ದು ಎಕ್ಸಾಮಿಗೆ. ಹಾಗೆ ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ನೇಮಕಾತಿಗಾಗಿ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ರಿ ಅವರಿಗೆಲ್ಲ ತುಂಬ ಶಾರ್ಟ್ ಟೈಮ್ ಇರೋದ್ರಿಂದ ಫಾಸ್ಟಾಗಿ ನಿಮ್ಮ ಒಂದು ಸಿಲೆಬಸ್ಸನ್ನು ಕವರ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಇಲ್ಲಿ ಒಟ್ಟು ಹುದ್ದೆಗಳ ಒಂದು ಸಂಖ್ಯೆಯನ್ನು ನಾವು ಗಮನಿಸ್ತಾ ಹೋಗೋಣ. ಎಷ್ಟಿದೆ ಟೋಟಲ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಸಂಖ್ಯೆ ಅಂದರೆ 3991 ಹುದ್ದೆಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ಸೊ ಅದರಲ್ಲಿ HK ಭಾಗಕ್ಕೆ 3395, HK ಭಾಗಕ್ಕೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 596 ಹುದ್ದೆಗಳನ್ನು ಗಮನಿಸ್ತೀವಿ. ಒಟ್ಟಾರೆಯಾಗಿ 3991 ಹುದ್ದೆಗಳು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕಾಲ್ಫರ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾದರೆ ಸ್ನೇಹಿತರೆ, ಈ ಒಂದು ಹುದ್ದೆಯನ್ನು ಪಡೀಲಿಕ್ಕೆ ಅರ್ಹತೆ ಏನಿದೆ ಅಂತಂದರೆ ಕ್ವಾಲಿಫಿಕೇಷನ್ ಕೇವಲ PUC ಅಥವಾ ಅದಕ್ಕೆ ತತ್ಸಮಾನವಾದಂಥ ಒಂದು ಅರ್ಹತೆಯನ್ನು ಹೊಂದಿದರೆ ನೀವು PC ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ಅರ್ಜಿ ಸಲ್ಲಿಸುವಂತಹ ಒಂದು ಅವಧಿ ಅಂದರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಫಾರ್ಮು ಅಂತಂದರೆ ಇದೇ ಜೂನ್ 8ರಿಂದ ಜುಲೈ 3ರವರೆಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಅವಧಿಯನ್ನು ಕೊಡಲಾಗಿದೆ. ಅದರ ಜೊತೆಯಲ್ಲಿ ಅಷ್ಟರೊಳಗಡೆ ನಿಮ್ಮ ಒಂದು ಏನೇನು ರೆಕಾರ್ಡ್ಸನ್ನು ರೆಡಿ ಮಾಡಿ ಇಟ್ಕೋಬೇಕು ಅವುಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಕೊನೆಯವರೆಗೂ ನೀವೇನು ಮಾಡಬೇಕು, ವೆಯ್ಟ್ ಮಾಡಿದೆ ನೀವು ಕೊನೆವರೆಗೂ, ಎಂಡ್ ಡೇಟ್ವರೆಗೂ ವೆಯ್ಟ್ ಮಾಡಿದೆ. ಆಮೇಲೆ ಏನಾಗುತ್ತೆ, ಕೆಲವೊಂದಷ್ಟು ಇಂಟರ್ನೆಟ್ ಸಮಸ್ಯೆಗಳಾಗುತ್ತೆ. ಸೊ ಹಾಗಾಗಿ ಕೊನೆಯವರೆಗೂ ವೆಯ್ಟ್ ಮಾಡಿದೆ ಆದಷ್ಟು ಬೇಗ ನಿಮ್ಮ ರೆಕಾರ್ಡ್ಸ್ಗಳನ್ನೆಲ್ಲ ರೆಡಿ ಮಾಡಿಕೊಂಡು ಅಪ್ಲಿಕೇಶನ್ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇದಿಷ್ಟು ಅರ್ಜಿ ಸಲ್ಲಿಸ್ತಕ್ಕಂಥ ಒಂದು ಅವಧಿಯಾಗಿತ್ತು, ಜೂನ್ 8ರಿಂದ ಜುಲೈ 3ರವರೆಗೆ. ಹಾಗಾದರೆ ಎಕ್ಸಾಮಿನೇಷನ್ ಡೇಟ್ ಅಂದರೆ 2/8/2026. ಕೇವಲ ಎಷ್ಟು ದಿನ ಉಳಿದಿದೆ, ರಿಮೈನಿಂಗ್ 56 ಡೇಸ್ ಓನ್ಲಿ ಅಲ್ವಾ. ಆಗಸ್ಟ್ 2ನೇ ತಾರೀಕಿಗೆ ಎಕ್ಸಾಮ್ ಆಗೋದ್ರಿಂದ ಕೇವಲ ನಿಮಗೆ 56 ದಿನಗಳು ಮಾತ್ರ ಇರೋದ್ರಿಂದ ಏನು ಮಾಡಬೇಕಾಗುತ್ತೆ, ನೀಟಾಗಿ ಕೂತ್ಕೊಂಡು ಸ್ಟಡಿ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಟೈಮು ಉಳಿದಿಲ್ಲ. ಸೊ ಹಾಗಾಗಿ ನೋಡಿ, ನಾವು ಯಾವತ್ತೇ ಆಗಲಿ ಭರವಸೆನ ಕಳ್ಕೋಬಾರ್ದು ಅನ್ನೋದಕ್ಕೆ ಇದೇ ಸಾಕ್ಷಿ. ನಾನು ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಸರ್ಕಾರ ಏನಾಗಿದೆ, ಇಷ್ಟು ವರ್ಷದಿಂದ ಯಾವುದೇ ಕಾಲ್ಫರ್ ಮಾಡದೇ ಇರೋದ್ರಿಂದ ಯಾವಾಗ ಬೇಕಾದ್ರೂ ಕಾಲ್ಫರ್ ಆಗುವಂಥ ಸಾಧ್ಯತೆ ಇದೆ. ಇದು ತುರ್ತಾಗಿದೆ, ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾರ್ಥಿಗಳಿಗೆ ತುಂಬ ಅವಶ್ಯಕತೆ ಇರೋದ್ರಿಂದ ಆದಷ್ಟು ಬೇಗ ಕಾಲ್ಫರ್ ಆಗುತ್ತೆ. ಎಲ್ಲರೂ ಒಂದು ನಂಬಿಕೆಯಿಂದ ಭರವಸೆಯಿಂದ ಮುಂದೆ ನೀಡಿರಿ ಅಂತ ಹೇಳಿದ್ದೆ ಅಲ್ವಾ. ಅದಕ್ಕೆ ಹೇಳೋದು, ನಮ್ಮ ಒಂದು ನಂಬಿಕೆಯನ್ನು ಭರವಸೆಯನ್ನು ಯಾವತ್ತೂ ಕಳ್ಕೊಬಾರ್ದು. ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮಲ್ಲಿ ಯಾವಾಗಲೂ ಇರಬೇಕಾಗತ್ತೆ. ಸೊ ಹಾಗಾಗಿ ಇದಿಷ್ಟೇ ಅಲ್ಲ,
ಮುಂದೆ ಬರ್ತಕ್ಕಂಥ PSTR ಆಗಿರ್ಬೋದು, GPSTR ಆಗಿರ್ಬೋದು ಅಲ್ವಾ, ಹಾಗೆ HSTR ಆಗಿರ್ಬೋದು, PU ಕಾಲೇಜ್ ಲೆಕ್ಚರರ್ ಆಗಿರ್ಬೋದು, ಅಥವಾ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಈ ಎಲ್ಲ ಹುದ್ದೆಗಳಿಗೂ ಕೂಡ ಕಾಲ್ಫರ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಿನದಾಗಿರೋದ್ರಿಂದ ಯಾರೆಲ್ಲ ಟೀಚರ್ ಎಕ್ಸಾಮ್ಗಳಿಗೋಸ್ಕರ ಓದ್ತಾ ಇದ್ದೀರಾ ಅವರು ಕೂಡ ಒಂದು ಭರವಸೆನ ಇಟ್ಕೊಂಡು ನಿಮ್ಮ ಸ್ಟಡಿನ ಇನ್ನಷ್ಟು ಇಮ್ಮಡಿಗೊಳಿಸ್ಬೇಕಾಗುತ್ತೆ. ಯಾಕೆಂದರೆ ನೀವೀಗಾಗಲೇ ಗಮನಿಸಿದ್ರೆ ಕಾಲ್ಫರ್ ಆಗುತ್ತೆ, 56,000 ಹೆಚ್ಚು ಹುದ್ದೆಗಳು ಕಾಲ್ಫರ್ ಆಗುತ್ತೆ ಅಂತ ಗಮನಿಸಿದಿರಾ, ನೋಡಿದಿರಾ, ಪೇಪರ್ಗಳಲ್ಲೆಲ್ಲ ನ್ಯೂಸ್ಗಳೆಲ್ಲ ಬಂದಿದೆ. ಬಟ್ ನಿನ್ನೆನೇ ಕಾಲ್ಫರ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಸರ್ಕಾರದಿಂದ ಯಾವಾಗ ಬೇಕಾದ್ರೂ ಯಾವ ಹುದ್ದೆಗಳನ್ನು ಬೇಕಾದ್ರೂ ತುಂಬಿಕೊಳ್ಳುವಂಥ ಒಂದು ಸಾಧ್ಯತೆಗಳಿದೆ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ನಮ್ಮ ಒಂದು ಸ್ಟಡೀಸನ್ನು, ನಮ್ಮ ಒಂದು ಗಮನವನ್ನು ಸ್ಟಡೀಸ್ ಕಡೆ ಕೊಡಬೇಕಾಗತ್ತೆ. ಸೊ ಫ್ರೆಂಡ್ಸ್, ಹಾಗಾದರೆ ಅಧಿಸೂಚನೆ ಒಳಗಡೆ ಏನೇನೆಲ್ಲ ಇದೆ, ಏನೆಲ್ಲ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಒಳಗಡೆ ನಾವು ಅಪ್ಲಿಕೇಶನ್ ಹಾಕಿ ಇನ್ನಾಗಬೇಕಂದ್ರೆ ಏನೆಲ್ಲ ನಮಗೆ ಅರ್ಹತೆಗಳಿರಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಫಿಕೇಷನಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡಲಾಗಿದೆ. ಸೊ ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಇನ್ಫಾರ್ಮೇಟಿವ್ ವಿಡಿಯೋಗೆ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡೋ ಮುಖಾಂತರ ನಮ್ಮ ಜೊತೆ ಟಚ್ಚಲ್ಲಿರಿ. ಹಾಗಾದರೆ ನೋಟಿಫಿಕೇಷನನ್ನು ನಾವು ಗಮನಿಸ್ತಾ ಹೋಗೋದಾದರೆ, ವಿಷಯ ಅಧಿಸೂಚನೆ ಗಮನಿಸಿ. ವಿಷಯ: ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಆರ್ ಸಿವಿಲ್ 3,395 ಹುದ್ದೆಗಳ ನೇರ ನೇಮಕಾತಿ ಕುರಿತು ಗಮನಿಸಿ. ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ರಿಮೇನಿಂಗ್ ಉಳಿದಿರ್ತಕ್ಕಂಥ ಹುದ್ದೆಗಳಿಗೆ ಎಲ್ಲೆಲ್ಲಿ ಖಾಲಿ ಇರ್ತಕ್ಕಂಥ ಜಿಲ್ಲಾ, ನಗರ ಹಾಗೂ ಘಟಕಗಳಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳಿಗೆ ನೇಮಕಾತಿ ಮಾಡುವ ಸಂಬಂಧ ಈ ಅಧಿಸೂಚನೆ ಹೊರಡಿಸಿದೆ. ಹಾಗಾದರೆ ಈ ಒಂದು ಎಕ್ಸಾಮನ್ನು ಕಾಲ್ಫರ್ ಮಾಡೋದ್ರ ಜೊತೆಯಲ್ಲಿ ಇದು ಪರೀಕ್ಷಾ ವಿಧಾನ ಆಗಿರ್ಬೋದು ಅಲ್ವಾ, ಅದರ ಜೊತೆಗೆ ಇನ್ನಿತರ ಏನೇನೆಲ್ಲ ಅಂಶಗಳನ್ನು ನೋಟಿಫಿಕೇಷನಲ್ಲಿ ಕೊಡಲಾಗಿದೆ ಅಂಥೇಳಿ ಹೈಲೈಟ್ಸ್ ಮಾತ್ರ ನಾವು ಗಮನಿಸ್ತಾ ಹೋಗೋಣ. ನಿಮಗೆ ಕಂಪ್ಲೀಟಾಗಿ ನೋಟಿಫಿಕೇಷನ್ PDF ಬೇಕಾದರೆ ನಾಲೆಡ್ಜ್ ಗುರು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ, ಅದನ್ನು ನೀವಲ್ಲಿ ಗಮನಿಸ್ಬೋದಾಗಿರುತ್ತೆ. ಸೊ ಹಾಗಾದರೆ ಇಲ್ಲಿ ಗಮನಿಸ್ತಾ ಹೋಗಿ ಮುಖ್ಯವಾದಂಥ ಒಂದಷ್ಟು ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ ಅಲ್ವಾ. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಡಿ, ಸರ್ಕಾರದ ಆದೇಶ ಸಂಖ್ಯೆ HD 45 PPA 2026 ದಿನಾಂಕ 13/4/2026 ಪೊಲೀಸ್ ಕಾನ್ಸ್ಟೇಬಲ್ ವೃಂದದ ಹುದ್ದೆಗಳ ನೇರ ನೇಮಕಾತಿಯಲ್ಲಿನ ವಿಧಾನ ಮತ್ತು ಅರ್ಹತೆಯನ್ನು ಪರಿಷ್ಕರಿಸಿದನ್ವಯ ಕರ್ನಾಟಕ ಸಾರ್ವಜನಿಕ ಅಲ್ವಾ ಈ ಒಂದು ಹುದ್ದೆಗಳನ್ನು ಉದ್ಯೋಗ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ, ಆ ಮೀಸಲಾತಿಯನ್ನು ಇನ್ಕ್ಲೂಡ್ ಆಗಿ ಮತ್ತು ಇನ್ನುಳಿದಂತಹ HKಗೂ ಕೂಡ ಇವೆಲ್ಲ ಅನ್ವಯ ಆಗ್ತಕ್ಕಂಥ ಹುದ್ದೆಗಳನ್ನು ಒಟ್ಟಾರೆಯಾಗಿ ನಮಗೆ 3,395 ಹುದ್ದೆಗಳನ್ನು ಕರಿತಾ ಇರ್ತಕ್ಕಂಥದ್ದು ಗಮನಿಸಬೇಕಾಗತ್ತೆ. ಹಾಗಾದರೆ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಖಾಲಿ ಇರ್ತಕ್ಕಂಥ ಹುದ್ದೆಗಳ ವಿವರವನ್ನು ನಾವು ಗಮನಿಸೋಣ. ಏನಂದರೆ ಹುದ್ದೆಗಳ ವಿವರ: ಪೊಲೀಸ್ ಕಾನ್ಸ್ಟೇಬಲ್, ಇದರಲ್ಲಿ ವೇತನ ಸ್ಟಾರ್ಟಿಂಗ್ ಬಂದುಬಿಟ್ಟು ವೇತನ 37,500ರಿಂದ 76,100ರವರೆಗೆ ಇರುತ್ತೆ. ಅದರಲ್ಲಿ ನೇರ ಪುರುಷ 2,266 ಹುದ್ದೆಗಳು, ನೇರ ಮಹಿಳಾ 755, ಸೇವಾ ನಿರತ ಪುರುಷ ಅಂದರೆ ಇನ್ ಸರ್ವಿಸ್ನಲ್ಲಿರ್ತಕ್ಕಂಥ ಪುರುಷರಿಗೆ 257 ಹುದ್ದೆಗಳು, ಸೇವಾ ನಿರತ ಮಹಿಳಾ ಇನ್ ಸರ್ವಿಸ್ ಇರ್ತಕ್ಕಂಥ ಮಹಿಳೆಯರಿಗೆ 82 ಹುದ್ದೆಗಳು, ಹಾಗೆ ತೃತೀಯ ಲಿಂಗಿಗಳಿಗೂ ಕೂಡ ಅವಕಾಶವನ್ನು ಕೊಡಲಾಗಿದೆ, 35 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಸೊ ಇದಿಷ್ಟು ಹುದ್ದೆವಾರು ಮತ್ತು ಪ್ರವರ್ಗವಾರು ವಿವರಗಳನ್ನು ನಾವು ಸಪ್ರೇಟ್ ಇನ್ನೊಂದು PDF ಅಲ್ಲಿ ನಾನು ನಾಲೆಡ್ಜ್ ಗುರು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ.
ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ಇದಿಷ್ಟು ಹುದ್ದೆಗಳ ಒಂದು ವಿವರ ಆಯಿತು. ನೆಕ್ಸ್ಟ್ ನಾವು ಗಮನಿಸೋಣ, ಈ ಸುತ್ತೋಲೆ ಒಳಗಡೆ ಮತ್ತೇನೇನಿದೆ ಅಂತಂದರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ವಿದ್ಯಾರ್ಹತೆ ಬಂದ್ಬಿಟ್ಟು PUC ಅಥವಾ ಅದಕ್ಕೆ ತತ್ಸಮಾನವಾದಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಓದ್ಕೊಂಡಿರಬೇಕಾಗುತ್ತೆ. ನೀವಿಲ್ಲಿ ಗಮನಿಸ್ಬೋದು, ಇಲ್ಲೆಲ್ಲ ಇದೆ, ಇನ್ ಡೀಟೇಲ್ ಕೊಟ್ಟಿದ್ದಾರೆ. ನೀವು ಯಾವುದೇ ಒಂದು ಅಪ್ಲಿಕೇಶನನ್ನು ಹಾಕೋದಕ್ಕೂ ಬಿಫೋರ್ ಯೂಟ್ಯೂಬರ್ಸು ನಾವು ಎಷ್ಟೇ ವಿವರಗಳನ್ನು ಕೊಟ್ಟರೂ ಕೂಡ ನೀವು ಇನ್ನೊಮ್ಮೆ ಏನು ಮಾಡಿ ಅಂದರೆ, ಅಪ್ಲಿಕೇಶನ್ ಹಾಕೋ ಬಿಫೋರು ಅಧಿಸೂಚನೆಯನ್ನು ಕಂಪ್ಲೀಟಾಗಿ ನೀಟಾಗಿ ಓದ್ಕೊಳ್ಳೋ ಮುಖಾಂತರ ನೀವು ಆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅನಂತರದಲ್ಲಿ. ಇದೊಂದು ನಿಮ್ಮ ಗಮನಕ್ಕಿರಲಿ. ನೆಕ್ಸ್ಟ್ ನೋಡಿ, PUC ತತ್ಸಮಾನ ವಿದ್ಯಾರ್ಹತೆನ ಇದಕ್ಕೆ ಕೊಟ್ಟಿದ್ದಾರೆ, ಅದನ್ನು ಪಡ್ಕೊಂಡಿರಬೇಕಾಗತ್ತೆ. ನೆಕ್ಸ್ಟು ಹಾಗಾದರೆ ಏಜ್ ಲಿಮಿಟ್ಸ್ ಎಷ್ಟೆಷ್ಟಿದೆ ಅಲ್ವಾ, ವಯೋಮಿತಿ. ಈ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಏನೇನು ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ ಅಂತಂದರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೇರ ಪುರುಷ, ಮಹಿಳಾ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಎಷ್ಟೆಷ್ಟಿದೆ ಅಂತೇಳಿ ನೋಡೋಣ. ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಅಲ್ವಾ, GM ಅಭ್ಯರ್ಥಿಗಳಿಗೆ 33 ಏಜ್. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A, 3B ಅಭ್ಯರ್ಥಿಗಳಿಗಾದರೆ 35 ಇಯರ್ಸ್, 35 ವರ್ಷ. ಕರ್ನಾಟಕದ ಅರಣ್ಯ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಬುಡಕಟ್ಟು ಅಭ್ಯರ್ಥಿಗಳಿಗಾದರೆ 38 ಇಯರ್ಸು, 37 ವರ್ಷ. ಇದಿಷ್ಟು ಹೊಸದಾಗಿ ಅಪ್ಲಿಕೇಶನ್ ಹಾಕೋವಂಥವ್ರಿಗೆ. ಆದರೆ ಇನ್ ಸರ್ವಿಸ್ನಲ್ಲಿರ್ತಕ್ಕಂಥವ್ರಿಗೆ ಬೇರೆ ಏಜ್ ಲಿಮಿಟ್ ಇದೆ, ಅದನ್ನು ಗಮನಿಸಿ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ಇಯರ್ಸು ಅಂದರೆ GMಗೆ. SC ST ಅಲ್ವಾ, ಪ್ರವರ್ಗ 1, 2A, 2B, 3B, 3A, 3B ಅಭ್ಯರ್ಥಿಗಳಿಗಾದರೆ 40 ಇಯರ್ಸನ್ನು ಈ ಒಂದು ವಯೋಮಿತಿಯನ್ನು ನಿಗದಿಗೊಳಿಸಲಾಗಿದೆ. ಸೊ ಇನ್ನೂ ಡೀಟೇಲ್ಸ್ ಆಗಿದೆ, ಅದನ್ನು ನಾನು ಮೇನ್ ಇಂಪಾರ್ಟೆಂಟ್ ಅಷ್ಟೇ ನಾನು ಹೇಳ್ತಾ ಹೋಗ್ತೀನಿ, ಅವುಗಳನ್ನೆಲ್ಲ ನೀವಿಲ್ಲಿ ಗಮನಿಸ್ತಾ ಹೋಗಿ. ನೆಕ್ಸ್ಟ್ ಒನ್ ಮತ್ತೇನು ಇಂಪಾರ್ಟೆಂಟ್ ಇದೆ ಈ ನೋಟಿಫಿಕೇಷನಲ್ಲಿ ಅಂತಂದರೆ, ಆನ್ಲೈನ್ ಮುಖಾಂತರ ಅರ್ಜಿ ಪ್ರಾರಂಭ ಯಾವಾಗಪ್ಪ ಅಂದರೆ, ನನಗಾಗಲೇ ಹೇಳಿದ್ದೀನಿ, June 8ರಿಂದ ಸ್ಟಾರ್ಟ್ ಆಗುತ್ತೆ, July 3ಗೆ ಎಂಡ್ ಆಗುತ್ತೆ. ಅಷ್ಟರ ಒಳಗಡೆ ನೀವು ಅಪ್ಲಿಕೇಶನನ್ನು ಹಾಕುವಂಥದ್ದಾಗಿರುತ್ತೆ. ಬಟ್ ಎಂಡ್ವರೆಗೂ ವೆಯ್ಟ್ ಮಾಡಿದೆ, ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ವರೆಗೂ ವೆಯ್ಟ್ ಮಾಡಿದೆ. ಅದಕ್ಕೂ ಬಿಫೋರು ಎಲ್ಲ ರೆಕಾರ್ಡ್ಸ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನನ್ನು ಹಾಕುವಂಥದ್ದಾಗಿರುತ್ತೆ. ಹಾಗಾದರೆ ಶುಲ್ಕ ಪಾವತಿ ಮಾಡಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂದರೆ July 4 ಕೊನೆಯ ದಿನಾಂಕ ಆಗಿರುತ್ತೆ. ನೆಕ್ಸ್ಟು ಇನ್ನೇನಿದೆ ಇಂಪಾರ್ಟೆಂಟ್ ಅಲ್ವಾ, ಗಮನಿಸಿ. ಹಾಗಾದರೆ ಆನ್ಲೈನ್ ಮುಖಾಂತರ ಮಾತ್ರ ಶುಲ್ಕವನ್ನು ಪಾವತಿ ಮಾಡಬೇಕಾಗಿರುತ್ತೆ, ಆಫ್ಲೈನ್ ಇಲ್ಲ. ಯಾವುದೇ ರೀತಿ ಆಫ್ಲೈನನ್ನು ನೀವು ಅಮೌಂಟನ್ನು ಪೇ ಮಾಡೋಂಗಿರಲ್ಲ, ಆನ್ಲೈನ್ ಮುಖಾಂತರನೇ ಪೇ ಮಾಡಬೇಕಾಗುತ್ತೆ. ಅದೊಂದು ಇಂಪಾರ್ಟೆಂಟ್ ಆಗಿದೆ, ಗಮನಿಸಿ. ಸಾಮಾನ್ಯ ಅರ್ಹತೆ ಮತ್ತು ಇತರ ಪ್ರವರ್ಗಗಳು ಯಾವ್ಯಾವುದು, ಪ್ರವರ್ಗ 2A, 2B, 3A, 3B ಅವರಿಗೆ ಫೀಸ್ ಎಷ್ಟಿದೆ ಅಂತಂದರೆ 750 ರುಪೀಸ್, 750 ರೂಪಾಯಿ ಇದೆ. ಹಾಗೆ SC ST ಪ್ರವರ್ಗ 1, ಮಾಜಿ ಸೈನಿಕರು, ಹಾಗೆ ಥರ್ಡ್ ಜೆಂಡರ್ ತೃತೀಯ ಲಿಂಗಿಗಳಿಗೆ 500 ರುಪೀಸ್ ಇರುತ್ತೆ, ಅಂದರೆ 500 ರೂಪಾಯಿ. ಈ ಶುಲ್ಕವನ್ನು ಯಾವುದೇ ರೀತಿ ಹಿಂದಿರುಗಿಸಲ್ಲ ಅಂತಲೂ ಕೂಡ ಅವರು ಕೊಟ್ಟಿರ್ತಾರೆ, ಅದನ್ನು ನೋಡಬೇಕಾಗುತ್ತೆ. ಇದಿಷ್ಟು ಈ ಒಂದು ಫೀಸ್ ಸ್ಟ್ರಕ್ಚರ್ ಆಯಿತು, ಏನೇನಿದೆ ಫೀಸ್ ಯಾವ್ಯಾವ ಒಂದು ಕ್ಯಾಟಗರಿಗೆ ಅಂತ. ನೆಕ್ಸ್ಟ್ ನಾವು ಗಮನಿಸೋದಾದರೆ ಲಿಖಿತ ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಪೊಲೀಸ್ ಕಾನ್ಸ್ಟೇಬಲ್ ಆರ್ ಸಿವಿಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್, ಗಮನಿಸಿ, ಆನ್ಲೈನ್ ಅಲ್ಲ, ಆಫ್ಲೈನ್ ಮುಖಾಂತರ OMR ಮಾದರಿಯಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಲ್ವಾ. ಲಿಖಿತ ಪರೀಕ್ಷೆಯನ್ನು ರಾಜ್ಯದ ಕೆಲವೊಂದಷ್ಟು ಆಯ್ದ ಜಿಲ್ಲೆಗಳಲ್ಲಿ ನಡೆಸಲಾಗುವುದು ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಇರ್ತಕ್ಕಂಥ ಎಲ್ಲ ಡಿಸ್ಟಿಕ್ಕಲ್ಲೂ ಮಾಡಲ್ಲ ಅಂತ ಅನಿಸುತ್ತೆ, ಕೆಲವೊಂದಿಷ್ಟು ಆಯ್ದ ಜಿಲ್ಲೆಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಮುಖಾಂತರ ಪರೀಕ್ಷೆನ ನಡೆಸಲಾಗುತ್ತೆ. ನೋಡಿ, ಇನ್ನುಳಿದಂತೆ ಇನ್ನೂ ಅನೇಕ ವಿಚಾರಗಳನ್ನು ಇಲ್ಲಿ ಕೊಡಲಾಗಿರುತ್ತೆ. ನೀವೇನು ಮಾಡಬೇಕಂದ್ರೆ ಪ್ರತಿಯೊಂದು ವಿಚಾರವನ್ನು ಕೂಡ ನೋಟಿಫಿಕೇಷನನ್ನು ಡೀಟೇಲಾಗಿ ಓದ್ಕೊಳ್ಬೇಕಾಗುತ್ತೆ. ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮವನ್ನು ನಾವು ನೋಡೋಣ.
ಎಷ್ಟು ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತಂದರೆ, ಮುಖ್ಯವಾಗಿ ಇಲ್ಲಿ ಗಮನಿಸಿ, ಟೋಟಲಾಗಿ ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಲ್ವಾ, ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವತಂತ್ರ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ, ಈ ಒಂದು ಪೇಪರನ್ನು ನಾವು ಇಲ್ಲಿ ಗಮನಿಸ್ತೀವಿ. ಎಷ್ಟು ಕ್ವಶನ್ಸ್ ಇರುತ್ತೆ ಇದಕ್ಕೆ? 100 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಟೈಮಿಂಗ್ 90 ಮಿನಿಟ್ಸ್ ಅಂದರೆ 90 ನಿಮಿಷಗಳು, 1.5 ಗಂಟೆ ಟೈಮ್ ಇರುತ್ತೆ. ಇದು ಪೇಪರ್ GK ಪೇಪರ್ಗೆ ಸಂಬಂಧಪಟ್ಟಂತಾಯಿತು. ಲಿಖಿತ ಪರೀಕ್ಷೆಯ ಒಂದು ವೇಳಾಪಟ್ಟಿಯನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಲಿಖಿತ ಪರೀಕ್ಷೆಯ ವೇಳಾಪಟ್ಟಿನೂ ಕೂಡ ಅಡ್ವಾನ್ಸ್ ಆಗಿ ಬಿಟ್ಟಿರ್ತಕ್ಕಂಥದ್ದು ನೀವಿಲ್ಲಿ ನೋಡ್ಬೋದು. ಎಷ್ಟು? ಜುಲೈ 2 ಬೆಳಗ್ಗೆ 10:30 12 o'clockವರೆಗೆ, ಅಂದರೆ ಜುಲೈ ಅಲ್ಲ, ಆಗಸ್ಟ್ 2, ದಯವಿಟ್ಟು ಕ್ಷಮಿಸಿ, ಆಗಸ್ಟ್ 2, 2026 ಬೆಳಗ್ಗೆ 10:00 12 ಗಂಟೆಯೊಳಗೆ ನಿಮ್ಮ ಒಂದು ಲಿಖಿತ ಪರೀಕ್ಷೆ ಇರ್ತದೆ. ಹಾಗೆ ಕಡ್ಡಾಯ ಕನ್ನಡ ಪತ್ರಿಕೆಗೆ ಸಂಬಂಧಪಟ್ಟಂತೆ ಒಂದು ವಿಶೇಷ ಮಾಹಿತಿಯನ್ನು ಕೊಡಲಾಗಿದೆ. ಏನಂತ? ಟಿಪ್ಪಣಿ ಬಿಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆಯದ ಅಭ್ಯರ್ಥಿಗಳಿಗೆ ನಂತರ ದಿನಾಂಕವನ್ನು ತಿಳಿಸಲಾಗುವುದು. ಅಂದರೆ ಟಿಪ್ಪಣಿ ಬಿಯನ್ನು ನೀವು ಓದ್ಕೊಳ್ರಿ, ಅದರೊಳಗಡೆ ಏನಿದೆ ಗಮನಿಸಿ. ಯಾರಿಗೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಇದೆ ಅವರಿಗೆ ಎಕ್ಸಾಮ್ ಬರ್ತಕ್ಕಂಥ ಯಾವುದೇ ರೀತಿ ನೆಸೆಸಿಟಿ ಇರಲ್ಲ. ಯಾರೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಅವರು ನೆಕ್ಸ್ಟ್ ಒಂದು ಡೇಟನ್ನು ಕೊಡ್ತಾರೆ. ಆ ಡೇಟಲ್ಲಿ ನೀವು ಕಡ್ಡಾಯ ಕನ್ನಡ ಪೇಪರನ್ನು ಬರೀಬೇಕಾಗುತ್ತೆ. ಸೊ ಇದಿಷ್ಟು ಪ್ರಶ್ನೆ ಪತ್ರಿಕೆ ಮತ್ತು ಅದರ ಒಂದು ಪಠ್ಯಕ್ರಮ ಏನಿತ್ತು, ಹಾಗೆ ಕಡ್ಡಾಯ ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ವಿವರ ಆಯಿತು. ಇಲ್ಲಿ ವೃಂದ ಮತ್ತು ನೇಮಕಾತಿ ಅಲ್ವಾ, ಸಿ ಅಂಡರ್ ರೂಲ್ ಏನಿದೆ, 2020 ಅನ್ವಯ, 2020 ಅನ್ವಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಿಷ್ಠ 30 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತದೆ. ಆ್ಯಸ್ ಫರ್ 2020 ಸಿ ಅಂಡರ್ ರೂಲ್ ಪ್ರಕಾರನೇ ನೀವು ಇದನ್ನು ಗಮನಿಸಬೇಕಾಗುತ್ತೆ. ಅಭ್ಯರ್ಥಿ ಎಲಿಜಿಬಲ್ ಅಷ್ಟೇ, ಅವರು ಹೇಳ್ತಾ ಇರೋದು ಎಲಿಜಿಬಲ್ಗೆ ಎಷ್ಟು ಮಾರ್ಕ್ಸ್ ತೊಗೋಬೇಕು? 30 ಮಾರ್ಕ್ಸನ್ನು ತೊಗೋಬೇಕಾಗುತ್ತೆ ಅಂತೇಳಿ ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ. ಇನ್ನೊಂದು ಬಹು ಮುಖ್ಯವಾದಂಥ ವಿಚಾರ ನೀವು ಇಲ್ಲಿ ಗಮನಿಸಿ. 100 ಕ್ವಶನ್ ಇರುತ್ತೆ ಅಂದರೆ 100 ಕ್ವಶನಿಗೂ ನಾವು ಆನ್ಸರ್ ಮಾಡಿ ಬಂದಿದ್ದೀವಿ ಅಂದರೆ ಅದು ರಾಂಗ್ ಆಗುತ್ತೆ. ಪಕ್ಕಾ ಇರ್ತಕ್ಕಂಥ ಕ್ವಶನನ್ನು ಫಸ್ಟು ರೈಟ್ ಮಾಡಬೇಕಾಗುತ್ತೆ, ಅಂದರೆ ರೌಂಡ್ ಅಪ್ ಮಾಡಬೇಕಾಗುತ್ತೆ. ಅಂದರೆ ಯಾಕಪ್ಪ ಇದನ್ನು ಹೇಳ್ತಿದ್ವಿ ಅಂದರೆ, ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ ಅಲ್ವಾ, ಋಣಾತ್ಮಕ ಮೌಲ್ಯಮಾಪನ ಇರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಗೆಸ್ ಮಾಡಾಕುವಂಥದ್ದು ಅಥವಾ ಗೊತ್ತಿದೆ ಅಂತೇಳಿ ಸುಮ್ಮನೆ ಇರೋಬ್ಬರ ಎಲ್ಲ ಕ್ವಶನ್ಸಿಗೂ ಆನ್ಸರ್ ಮಾಡಬರೋಂಥದ್ದೆಲ್ಲ. ಕರೆಕ್ಟಾಗಿರ್ತಕ್ಕಂಥ ಕ್ವಶನಿಗೆ ನೀಟಾಗಿ ಉತ್ತರವನ್ನು ಆರಿಸ್ಬಿಟ್ಟು ರೌಂಡ್ ಅಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರೋದ್ರಿಂದ ಲಿಖಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದ್ರೂ ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬೇಕಾಗುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಅಂದರೆ 0.25 ಅಂಕಗಳನ್ನು ಕಳೆಯಲಾಗಿರುತ್ತೆ ಅಲ್ವಾ. 4 ಪ್ರಶ್ನೆಗಳಲ್ಲಿ ಈ ಒಂದು ಕಾಲು ಭಾಗದಷ್ಟು 4 ಒಂದು ಆಪ್ಷನ್ಗಳಲ್ಲಿ ನೀವೇನು ತಪ್ಪು ಮಾಡ್ತೀರಾ, ಪ್ರತಿ ತಪ್ಪು ಉತ್ತರಕ್ಕೆ ಎಷ್ಟು? 1ರಲ್ಲಿ ಕಾಲು ಭಾಗದಷ್ಟು 0.25ರಷ್ಟು ಮಾರ್ಕ್ಸನ್ನು ಡಿಡಕ್ಟ್ ಮಾಡ್ತಾರೆ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸೊ ಇನ್ನಿತರ ಫಿಸಿಕಲ್ ಟೆಸ್ಟ್ಗಾಯಿತು, ಇವಕ್ಕೆಲ್ಲ ನೀವು ಡೀಟೇಲಾಗಿ ನೋಡ್ಕೊಳ್ರಿ. ಲಿಖಿತ ಪರೀಕ್ಷೆಯಲ್ಲಿ 1:5 ಅನುಪಾತದಡಿ ಅರ್ಹತೆಗೊಂಡಂತಹ ಅಭ್ಯರ್ಥಿಗಳಿಗೆ ಏನಾಗಿರುತ್ತೆ, ದೇಹದಾಢ್ಯತೆ ಪರೀಕ್ಷೆ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಮತ್ತು ಸಹಿಷ್ಣುತೆ ಪರೀಕ್ಷೆ ಅಲ್ವಾ, ಎಂಡ್ಯೂರೆನ್ಸ್ ಟೆಸ್ಟನ್ನು ನಡೆಸಲಾಗುತ್ತೆ. ಅವುಗಳ ಒಂದು ದಿನಾಂಕವನ್ನು ಕೂಡ ಏನು ಮಾಡ್ತಾಯಿದ್ದಾರೆ ಇಲ್ಲಿ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡಬೇಕಾಗುತ್ತೆ. ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ನೀವು ಆ ವೆಬ್ ಅಡ್ರೆಸ್ಸನ್ನು ಆವಾಗಾಗ ಏನು ಮಾಡಬೇಕು, ಗಮನಿಸ್ತಾ ಇರಬೇಕಾಗುತ್ತೆ. ಸೊ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಈ ಒಂದು ಅಂಶಗಳನ್ನು ಗಮನಿಸಿ. ಗ್ರಾಮೀಣ ಅಭ್ಯರ್ಥಿಗಳು
ಸರ್ಕಾರಿ ಅಧಿಸೂಚನೆ ಸಂಖ್ಯೆ 59 ಶಾಸನ 2000 ಇದರನ್ವಯ ಗ್ರಾಮೀಣ ಮೀಸಲಾತಿಗೆ ಅವರು ಒಳಪಡೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಯಾರು ರೂರಲಲ್ಲಿ ಓದಿರ್ತೀರೋ ಅವರಿಗೆ ಇದು ಬೆನಿಫಿಟ್ ಆಗುತ್ತೆ. ಮತ್ತು ಕನ್ನಡ ಮೀಡಿಯಮ್ ಓದಂಥವ್ರಿಗೂ ಕೂಡ ಇದು ಬೆನಿಫಿಟ್ ಆಗುತ್ತೆ. ಇವುಗಳನ್ನು ನೀವು ಓದ್ಕೊಳ್ರಿ. ಹಾಗೆ ಈ ಯೋಜನೆಗಳಿಂದ ನಿರಾಶ್ರಿತರಾದಂಥ ಅಭ್ಯರ್ಥಿಗಳಿಗೂ ಕೂಡ ಮೀಸಲಾತಿ ಏನೇನಿದೆ ಅನ್ನೋದನ್ನು ನೀವಿಲ್ಲಿ ಗಮನಿಸ್ತಾ ಹೋಗಿ. ಅದರ ಜೊತೆಯಲ್ಲಿ ತೃತೀಯ ಲಿಂಗಿಗಳಿಗೂ ಕೂಡ ಅವಕಾಶವನ್ನು ನೀಡಿರೋದನ್ನು ಗಮನಿಸ್ತೀವಿ. ಇವುಗಳೆಲ್ಲ ಕೂಡ ಇರ್ತದೆ. ನಾವು ಇವನ್ನ ಇನ್ ಡೀಟೇಲಾಗಿ ನೋಟಿಫಿಕೇಷನಲ್ಲಿ ಗಮನಿಸ್ತಾ ಹೋಗಬೇಕಾಗುತ್ತೆ. ಅದರ ಜೊತೆಯಲ್ಲಿ ಮತ್ತೇನೆಲ್ಲ ನೋಟಿಫಿಕೇಷನಲ್ಲಿ ಕೊಡಲಾಗಿದೆ ಅಂಥೇಳಿ ನಾವು ನೋಡೋಣ. ಈಗ 6th ಪೇಜಿಗೆ ಬರೋಣ. ಇಲ್ಲಿ ಹೇಳಿದ್ನೆಲ್ಲ ದೈಹಿಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಾರೆ ಅಂತ. ಅಲ್ಲಿಗೆ ಹೋಗುವಾಗ ಏನೇನು ತೊಗೊಂಡು ಹೋಗಬೇಕು ನೀವು ಅಂಥೇಳಿ, ದೈಹಿಕ ಪರೀಕ್ಷೆಗೆ ಬರುವಾಗ ಏನೇನೆಲ್ಲ ನೀವು ಕಡ್ಡಾಯವಾಗಿ ತರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅವುಗಳನ್ನು ನೀವು ಗಮನಿಸ್ತಾ ಹೋಗಿ. ಹಾಗೆ ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಅಲ್ವಾ, ಫಿಸಿಕಲ್ ಸ್ಟ್ಯಾಂಡರ್ಡ್ ಪರೀಕ್ಷೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಸಂಬಂಧಪಟ್ಟಂತೆ ಹೈಟ್, ವೇಟು, ಚೆಸ್ಟ್ ಎಲ್ಲ ಎಷ್ಟೆಷ್ಟು ಇರಬೇಕು, ಏನಿರಬೇಕು, ಈ ಒಂದು ಪ್ರತಿಯೊಂದೂ ಕೂಡ ನೀಡಲಾಗಿದೆ. ಇದ್ರ ಪ್ರಕಾರ ನಿಮ್ಮ ಒಂದು ಫಿಟ್ನೆಸ್ಸನ್ನು ನೋಡಿಕೊಳ್ಳ್ರಿ. ನೆಕ್ಸ್ಟ್ ಒನ್ ಏನಿದೆ, ಸಹಿಷ್ಣುತೆ ಪರೀಕ್ಷೆ ಬಗ್ಗೆನೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅವುಗಳನ್ನು ಕೂಡ ನೋಡ್ಕೊಳ್ರಿ ಇನ್ ಡೀಟೇಲಾಗಿ. ನೆಕ್ಸ್ಟು ಈ ಎಲ್ಲ ಪರೀಕ್ಷೆಗಳನ್ನು ಯಾವ ರೀತಿ ಮಾಡಲಾಗುತ್ತೆ, ಏನೇನು ಇದಕ್ಕೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ರೆಕಾರ್ಡ್ಸ್ಗಳು ಏನೇನಿದೆ ಪ್ರತಿಯೊಂದೂ ಕೂಡ ಇನ್ ಡೀಟೇಲಾಗಿ ಕೊಡಲಾಗಿದೆ. ಇವುಗಳನ್ನೆಲ್ಲ ನೀವು ನೀಟಾಗಿ ಓದ್ಕೋಬೇಕಾಗತ್ತೆ. ಸೊ ಇಲ್ಲಿವರೆಗೂ ನಾವು ಏನು ನೋಡಿದ್ವಿ, PC ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಇಂಪಾರ್ಟೆಂಟ್ ಮಾಹಿತಿ ಗಮನಿಸ್ತಾ ಹೋದ್ವಿ. ಹಾಗೆ ಅರ್ಹತಾ ಷರತ್ತುಗಳೇನೇನಿದೆ, ನೀವೇನರ ಇದಕ್ಕೆ ಅಪ್ಲಿಕೇಶನ್ ಹಾಕಿ ಸೆಲೆಕ್ಟ್ ಆಗ್ತೀರಂದರೆ ಇದಕ್ಕೆ ಏನೇನೆಲ್ಲ ಷರತ್ತುಗಳಿದೆ ಅನ್ನೋದಿದೆ, ಅವುಗಳನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ನೆಕ್ಸ್ಟ್ ಒನ್ ನೋಡಿದರೆ ಹೀಗೆ ಅನೇಕ ಅಂಶಗಳನ್ನು ಕೊಡಲಾಗಿದೆ. ಇನ್ ಡೀಟೇಲಾಗಿ ನಿಮಗೆ PDF ಪ್ರತಿಯೊಂದು ಇಂಪಾರ್ಟೆಂಟ್ ಸಿಗ್ತಾ ಹೋಗುತ್ತೆ. ನೋಡ್ತಾ ಹೋಗಿ. ವಿಶೇಷವಾದಂಥ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಇಂಪಾರ್ಟೆಂಟಾಗಿ ನೀವು ಅವುಗಳನ್ನು ಕಡ್ಡಾಯವಾಗಿ ಓದ್ಕೊಂಡೇ ನೀವು ಅಪ್ಲಿಕೇಶನನ್ನು ಮೂವ್ ಮಾಡಿ. ಅಲ್ಲಿವರೆಗೂ ಸುಮ್ಮನೆ ಯಾರೋ ಏನೋ ಕೇಳಿದ್ವಿ ಅಂತ ಅಂದ್ಕೊಂಡು ಹೋಗೋದಲ್ಲ. ನಾವು ಇನ್ ಡೀಟೇಲಾಗಿ 16 ಪೇಜನ್ನು ಓದೋಕ್ಕೆ ತುಂಬ ಲೆಂದಿ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ನಾವು ಇಂಪಾರ್ಟೆಂಟ್ ಏನಿರುತ್ತೆ ಅದನ್ನು ಹೇಳಿರ್ತೀವಿ ಯೂಟ್ಯೂಬರ್ಸು. ಬಟ್ ನೀವೇನು ಮಾಡಬೇಕು, ಇನ್ ಡೀಟೇಲಾಗಿ ಓದ್ಕೊಂಡು ಅದನ್ನು ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕುವಂಥದ್ದು ನಿಮ್ಮಗಳ ಒಂದು ಜವಾಬ್ದಾರಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಷ್ಟು ಮಾಹಿತಿಯಾಗಿತ್ತು. ಇಲ್ಲಿವರೆಗೂ ಯಾರು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ಸದಾ ನೋಟಿಫೈ ಆಗಿರಿ. ನಾನು ಆ ಒಂದು ಗ್ರೂಪ್ನಲ್ಲಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಒಂದಷ್ಟು ಇನ್ಫಾರ್ಮೇಷನನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ. ಅದರಲ್ಲೆಲ್ಲ ನೀವು ಗಮನಿಸ್ತಾ ಹೋಗ್ಬೋದು. ಅದರಲ್ಲಿ ಪ್ರವರ್ಗಗಳಿಗೆ ಮೀಸಲಾತಿ ಅನ್ವಯ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅಂತಕ್ಕಂಥ ಒಂದು PDF ಕೂಡ ಅಲ್ಲಿ ಶೇರ್ ಮಾಡಿದ್ದೀನಿ. ಅದನ್ನು ಕೂಡ ನೋಡ್ಬೋದು. ಇದಾಗಿತ್ತು ಇವತ್ತಿನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಆಗಿತ್ತು. ನಾನು ಪದೇ ಹೇಳ್ತಾ ಇದ್ದೀನಿ, ನೋಟಿಫಿಕೇಷನನ್ನು ಇನ್ನೊಮ್ಮೆ ನೀವು ಡೀಟೇಲ್ಡಾಗಿ, ನೀಟಾಗಿ, ಕರೆಕ್ಟಾಗಿ ಓದ್ಕೊಂಡು ಏನೇನು ರೆಕಾರ್ಡ್ಸ್ ಬೇಕಂತೇಳಿ ಜೋಡಿಸ್ಕೊಂಡು ಲಾಸ್ಟ್ ಡೇಟ್ ಆಗೋವರೆಗೂ ವೆಯ್ಟ್ ಮಾಡಿದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ರಿ. ಯಾರೆಲ್ಲ PC ಎಕ್ಸಾಮಿಗೆ ಓದ್ತಾ ಇದ್ರಿ, ಇನ್ನು ಓದ್ತಾ ಇದ್ರೆ ಅವ್ರಿಗೆಲ್ರಿಗೂ ಕೂಡ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್ ಇನ್ ಯುವರ್ ಫ್ಯೂಚರ್. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.